ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದರೆ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆ ಇರೋದು ಬ್ರಹ್ಮಾವರದ ಹಂದಾಡಿ ಕುಂಬ್ರಗೋಡಲ್ಲಿ. ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ನಮ್ಮ ಅಜ್ಜಿದು 3ನೇ ವರ್ಷದ ಪುಣ್ಯ ಸ್ಮರಣೆ, ಅದಕ್ಕೋಸ್ಕರ ಬಂದಿದ್ದೀವಿ. ನನ್ನ ಅಜ್ಜಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ, ಮಾತಿಲ್ಲ. ಒಂದು ಚಿಕ್ಕದಿರುವಾಗ ಒಂದೇ ಒಂದು ರಜೆ ಸಿಕ್ಕಿದರೂ ಸಹ ನಾನು ಅದನ್ನ ಬಿಡ್ತಿರಲಿಲ್ಲ. ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಅದು ಎಂಥದೋ ಒಂಥರ ಖುಷಿ. ಅಜ್ಜಿ ಅಂದರೆ ತುಂಬ ಪ್ರೀತಿ. ನನ್ನಮ್ಮ ಎಲ್ಲ ರೆಡಿ ಮಾಡ್ತಿದ್ಲು, ಹೆಲ್ಪ್ ಮಾಡಿ ಕೊಡ್ತಾಯಿದ್ಲು ನನ್ನ ಚಿಕ್ಕಿಗೆ. ಊಟ ಎಲ್ಲ ರೆಡಿ ಆಗ್ತಿತ್ತು. ನಾನು ಸುಮ್ಮನೆ ಹೊರಗಡೆ ಎಲ್ಲ ಹೋಗಿ ಎಷ್ಟೋ ದಿನ ಆಯಿತು ನೋಡಿದೆ ಅಲ್ವಾ. ಎಂತ ಗೊತ್ತಾ, ನಾವು ಯಾರನ್ನಾದ್ರೂ ಹಚ್ಕೊಂಡಿದ್ದೀವಿ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ, ಅವರು ನಮ್ಮನ್ನು ಬಿಟ್ಟು ಹೋದಾಗ. ಇದು ನಮ್ಮ ಅಜ್ಜಿ ಮನೆ ಒಳಗಡೆ ಇದೆಲ್ಲ. ಮನೆ ಹಂಚಿಂದೇ ಇರ್ಬೋದು, ಬಟ್ 5 BHK ಮನೆ ಇದು. ಒಂದು ಲಿವಿಂಗ್ ಹಾಲ್ ಇದೆ, ಒಂದು ಡೈನಿಂಗ್ ಹಾಲ್ ಇದೆ, ಮತ್ತು ಒಳಗಡೆ ಬಾತ್ರೂಮ್, ಟಾಯ್ಲೆಟ್ಸ್ ಮತ್ತು ಹೊರಗಡೆ ಕೂಡ ಇದೆ. ಇಲ್ಲಿ ಏನು ಹೇಳ್ತೀರಾ, ತುಂಬ ಮೆಮೊರೀಸ್ ಇದೆ ಅಪ್ಪ. ಒಂದು ಹೇಳಿದರೆ ಒಂದು ಬಿಟ್ಟಾಗೆ, ಏಕೆಂದರೆ ನೆನಪಾಗಲ್ಲ ಹಾಗೆ. ಅಯ್ಯೋ ಇದನ್ನ ಬಿಟ್ಟನಲ್ಲ, ಈ ಥರ ಆಗುತ್ತೆ ಆಮೇಲೆ. ನನ್ನ ಅಂತಲ್ಲ, ಎಲ್ಲರ ಮನೆಗೂ ಹೀಗೆ. ಯಾವತ್ತು ನಮ್ಮನ್ನು ಸಾಕೋದು ಯಾರಂತ ಹೇಳಿದರೆ ಅದು ನಮ್ಮ ಅಜ್ಜಿ ಅಲ್ವಾ. ಅಜ್ಜಿ ಪ್ರೀತಿ ಹೇಳಲಿಕ್ಕಾಗಲ್ಲ. ತುಂಬ ಮಳೆ ಬರ್ತಿತ್ತು ನಾವು ಹೋದ ದಿನ, ನವರಾತ್ರಿ ಅಲ್ಲ, ನವರಾತ್ರಿಗೆ ತುಂಬ ಮಳೆ. ಇದು ಎದುರುಗಡೆ ಶೆಡ್ ಮಾಡಿದಾರಲ್ಲ, ಅದು ಹೊಸದಾಗಿ ಮಾಡಿದೆ ಅಷ್ಟೇ. ಫುಲ್ ಒಂಥರ ಡಿಫ್ರೆಂಟ್ ಕಾಣಿಸ್ತಿತ್ತು, ಖುಷಿ ಆಗ್ತಾಯಿತ್ತು. ಎಷ್ಟು ಮೆಮೊರೀಸ್ ಇದೆ ಗೊತ್ತಾ. ಗೊಂಬೆ ಚಿಕ್ಕಿ ತಿಂತಿದ್ದಾಳ. ಹಾಯ್ ಮಾಡಿ ಮಗಳೇ. ಹಾಯ್ ಹಾಯ್ ಖಾಲಿ ಆಯ್ತು. ರಿಷಿತಾ ಹಾಯ್ ಮಾಡಿ. ರಿಷಿತಾ ಹಾಯ್ ಮಾಡ. ಗೊಂಬೆ ಚಿಕ್ಕಿ ತಿಂದ ಇಲ್ಲ ನಿಂದ ಇಲ್ಲಯಾ ಇಲ್ಲಯಾ. ಸಿಗ್ನಲ್ ಈಗ ಬಂತೀವಿ. ಲೈಟಾಗಿ ಸಿಗ್ನಲ್ ಬರ್ತೈತೆ. ಜೋರು ಮಳೆ ಬಂತು, ತುಂಬ ಮಳೆ, ತುಂಬ ಹೆವಿ ಮಳೆ. ಇದೆಂಥ ಗಿಡ ಗೊತ್ತಾ ಫ್ರೆಂಡ್ಸ್? ಮೆಹಂದಿ ಗಿಡ. ಎಷ್ಟು ದೊಡ್ಡದಾಯ್ತು ಕಾಣಿ. ಇದ್ರ ಬುಡ ಇಲ್ಲಿತ್ತು. ಮತ್ತು ಇದು ನಮ್ಮ ದೈವಸ್ಥಾನ. ಇದ್ರ ಒಳಗಡೆ ಈಗ ಅಲ್ಲಿಗೆ ಒಳಗಡೆ ಅಲ್ಲ, ಅಲ್ಲೋಗಿ ತೋರಿಸ್ತೆಗ ನಾನು ನಿಮಗೆ. ತುಂಬ ಮಳೆ ಬಂದು ಎಲ್ಲ ಚಂಡಿ. ಇದ್ರ ಆಚೆಗೆ ರೋಡ್, ಈ ಸೈಡ್ ಮನೆ. ಇಲ್ಲೆಲ್ಲ ಆಗಳಿಗೆ ಆಡ್ತಿದ್ದಿತ್ತು ನಾವು, ಅದೆಲ್ಲ ನೆನಪು ನಮಗೆ. ಗಾರ್ಡನ್ ಕಾಣಿ, ಎಲ್ಲಿ ಕಂಡ್ರೂ ಹೂವು, ಒಂದೊಂದೇ ಹೂವು, ಎಷ್ಟು ಬೇಕಾದರೂ ಹೂ. ಇದು ಇಲ್ಲಿಂದ ಕೆಸ್ಕರ ಹೂ ಕಾಣಿ, ಎಷ್ಟು ಚಂದ ಇತ್ತು. ಬಾವಿ, ಈ ದೇವಸ್ಥಾನದ ಬಾವಿ. ಈ ಹೂವು ಎಷ್ಟು ಚಂದ ಇತ್ತು ಕಾಣಿ ಫ್ರೆಂಡ್ಸ್. ಇದೆಂಥ ಹೂ ಗೊತ್ತಾ? ಜಾಜಿ ಕೆಸ್ಕರ. ಎಷ್ಟು ಚಂದ ಇತ್ತು ಕಣಿ, ಸೂಪರ್. ಈಗ ಎಷ್ಟು ಅಡ್ದಿತ್ತು ಕಣ್ರಿ ಸೀತಾ. ಇಲ್ಲೊಂದು, ಅಲ್ಲೊಂದು, ಆಮೇಲೆ ಅಲ್ಲೆಷ್ಟು ಇದು ಅಲ್ಲೊಂದು ತೋರುತ್ತಲ್ಲ, ಅದು ಪಿಂಕ್ ಕಲರ್ ಕೆಸ್ಕರ. ಮತ್ತು ಮಲ್ಲಿಗೆ ಹೂ ಕಾಣಿ, ಅಲ್ಲೊಂದಿತ್ತು. ಆಮೇಲೆ ಇಲ್ಲಿ ಮುಟ್ಟೆ ಇತ್ತು, ಇದೊಳ್ಳೆ ಸ್ಮೆಲ್ ಇತ್ತು. ಮತ್ತು ಇದು ಬಾವಿ, ಇದು ದೇವಸ್ಥಾನದ ಬಾವಿ. ಆಚೆಗೆ ಎದುರು ದೇವರಿತ್ತು. ಅದು ನಮ್ಮ ಹೊಸ ಮನೆ. ಇದು ನಮ್ಮ ಹಳೆ ಮನೆ. ಆಗಲಿಕ್ಕೆ ರಜೆ ಎಲ್ಲ ಬಂದಾಗಲಿಕ್ಕೆ ನಾವು ಇಲ್ಲೇ ಇರ್ತಿದ್ದಿದ್ದು. ಇಲ್ಲಿಂದ ಈ ಸೈಡ್ ಶಿಫ್ಟ್ ಆಯ್ತು ನಾವು. ಅದು ಹೊಸ ಮನೆ. ಈ ಮನೆಯಲ್ಲಿಗ ರಿಷಿತವರಿದ್ದಾರೆ. ಇಲ್ಲಿ ನಮ್ಮದು ದೇವರು ಯಾವುದಂತ ಹೇಳಿದ್ರೆ ವರ್ತೆ ಪಂಜುರ್ಲಿ, ಶ್ರೀ ಪಂಜುರ್ಲಿ, ಮಂತ್ರಗಣ ಮತ್ತು
ಅಲ್ಲ ಶಿರ್ಸಿಯಮ್ಮ, ಮಾಸ್ತಿಯಮ್ಮ ಮತ್ತು ಚಿಕ್ಕು ಅಮ್ಮ ನಾವು ನಂಬಿರುವಂತಹ ದೇವರು. ಅಲ್ಲಿ ಒಳಗಡೆ ಹಬ್ಬ. ಈಗ ಇಲ್ಲಿ ಜಾರತ್ತೆಲ್ಲ ಮಳೆ ಬಂದು ಈ ಥರ ಆಯ್ತು. ಇದೆಲ್ಲ ಗಾರ್ಡನ್ ಮಾಡೋದು ಇವಳ ಅಮ್ಮನೇ. ಎಷ್ಟು ಚಂದ, ಸ್ವಲ್ಪ ಹೂವು ಇಲ್ಲ, ಎಷ್ಟು ಹೂವು ಆಯ್ತು ಕಾಣಿ. ಒಳಗೆಲ್ಲ ಹಬ್ಬಕ್ಕಿಲ್ಲ, ಯಾರು ಪೂಜೆ ಮಾಡ್ತಾರೆ ಮಾತ್ರ ಅವ್ರಿಗೆ ಮಾತ್ರ ಒಳಗೆ ಎಂಟ್ರಿ. ಇಲ್ಲ ಶಿರ್ಸಿಯಮ್ಮ, ಮಾಸ್ತಿಯಮ್ಮ, ಚಿಕ್ಕು ಅಮ್ಮ. ಅದು ಶಿರ್ಸಿಯಮ್ಮನ ಮಧ್ಯೆ ಇದೆ. ಈ ಸೈಡ್ ಚಿಕ್ಕು ಅಮ್ಮ, ಆ ಸೈಡ್ ಮಾಸ್ತಿಯಮ್ಮ. ಶಿರ್ಸಿಯಮ್ಮ ನಾವು ನಂಬದಂಥ ದೇವರು. ಇದು ಈಚೆಗೆ ಪಂಜುರ್ಲಿ, ಇದು ಯಜಮಾನ, ಮನೆಯ ಯಜಮಾನ. ಪಂಜುರ್ಲಿ ನೀವು ಕಾಂತಾರ ಫಿಲ್ಮ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಎಷ್ಟೋ ಜನರ ಮನೆಯ ದೇವರು ಪಂಜುರ್ಲಿ. ನಮ್ಮದು ಪಂಜುರ್ಲಿ. ಒಂದು ನಿಮಿಷ ಫೋಕಸ್ ಮಾಡೋದಿಲ್ಲ. ಈ ಹೂವಂತೂ ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಗೊಂಚಲು ಬಿಟ್ಟು. ಇದು ದೇವಸ್ಥಾನದ ಹಿಂದುಗಡೆ ಇದೆಂತ ಗೊತ್ತಾ, ನುಕ್ಕಿ ಸೊಪ್ಪು. ಅಮ್ಮನವರಿಗೆ ಇಷ್ಟ ಇದೆಲ್ಲ. ಇದೆಲ್ಲ ದೇವಸ್ಥಾನದ ಹಿಂದೆ. ಈಗ ಈ ಕಡೆಯಿಂದನೂ ಒಳ್ಳೆಕ್ಕ, ಆ ಕಡೆಯಿಂದನೂ ಒಳ್ಳೆ. ಈ ಸೈಡಿಂದ ಹಬ್ಬ. ಇದು ಎದುರುಗಡೆ, ಆಚೆಗೂ ಹಾಗೆ. ಬಿಟ್ಟ ಹೂ ಅಷ್ಟೇ, ಪಟಾಕಿ. 1 6 ಹೇಳ್ತೀವಿ. ನೀ ಹೇಳ್ಬೇಕು ಹೇಗೆ ಇಟ್ಕೊಂಡ. ಹಾಗೆ ಎಲ್ಲಿಗೆ? ಕಾಯಿ ಕಾರಂಬ್ರ. ಊಟ ಎಲ್ಲ ರೆಡಿ ಆಯಿತಾ? ಅದಕ್ಕೆ ಮೀಸಲು ಇಟ್ಕಲ್ಲ, ಅದಕ್ಕೆ ಚಿಕ್ಕಿ ಒಂದೊಂದೇ ಬಂದು ಬಡಿಸ್ತಾ ಇದ್ಲ. ಓ ಅಲ್ಲೇ ರೌಂಡ್ ಕೆಳಬಿಟ್ಟು ಬಿಡುವಣೆ. ಮಣಿ ಹಾಕಿ ಯಾರದು? ನನ್ನ ಮಗಳಿಗೆ ಅಜ್ಜಿ ಅನ್ನ ಹಾಕ್ತೈತೆ. ಇಲ್ಲೆಲ್ಲ ಈ ಹೂವೇ ಫೇಮಸ್ ಅಲ್ಲ ದೇವರಿಗೆ. ದೇವ್ರಿಗೆ ಫೇಮಸ್. ಬ್ರಹ್ಮಲಿಂಗೇಶ್ವರನಿಗೆ ಇಷ್ಟವಾದ ಹೂವು ಸೇವಂತಿ. ಅದು ಈ ಕಲರ್ ಅಂದರೆ ಇಷ್ಟ. ಚಂದಿತ್ತು. ಹೊರಡೋ ಟೈಮ್ಗೆ ಎಷ್ಟು ಮಳೆ ಅಂತ ಹೇಳಿದರೆ ಮಾತಾಡಿ ಸಾಕು. ನೋಡಿ ಹೊಳೆ ಆಗಿದೆ, ಮಳೆ ಹೊಳೆ ಆಗಿಬಿಟ್ಟಿದೆ.